ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೂತರ್. ಆತ್ಮೀಯರೇ, ನಮ್ಮ ಚಾನಲ್ ಹೇ ಸೀತಾರಾಮ್ ಆರಂಭದಿಂದಲೂ ಒಂದು ವಿಷಯ ಪ್ರತಿಪಾದನೆ ಮಾಡ್ತಾ ಬರ್ತಾ ಇದೆ. ನೀವು ನೋಡಿರ್ಬೋದು, ರೆಗ್ಯುಲರ್ ಆಗಿ ನೋಡಿದರೆ ನಿಶ್ಚಿತವಾಗಿ ಗೊತ್ತಾಗ್ತದೆ. ಇದು DKC ಅವರ ಪಟ್ಟು ಹಿಡಿಯೋದಕ್ಕೆ ಒಂದು ಕಾರಣ, ಪ್ರಬಲ ಕಾರಣ ಅದಂತ ಹೇಳ್ತಾ ಬಂದಿದ್ದದ. ಯಾಕಂದರೆ ಈ ಸೂಕ್ಷ್ಮ ಡೆವಲಪ್ಮೆಂಟ್ ನೋಡ್ತಾ ಬಂದಾಗ ಗೊತ್ತಾಗ್ತದೆ ನಿಮ್ಗೆ. ಒಂದು ಕಡೆ DKC ಅವರು ನಮ್ಮ ವೇದವಾಕ್ಯ ಸಿದ್ದರಾಮಯ್ಯರ ಮಾತುಗಳು, ಹಿರಿಯರು ಹೇಳ್ತಾರೆ, ಮಾತು ಉಳಿಸಬೇಕು ಅನ್ನೋದು ಮಾತು ಮಾತಾಡ್ತಾರೆ. ಅದೇ ಕಾಲಕ್ಕೆ ಪಕ್ಷ ವಿರೋಧಿ ಎಲ್ಲ ಅನ್ನೋದನ್ನು ಪ್ರತಿಪಾದನೆ ಮಾಡ್ತಾ ಇರ್ತಾರೆ. ಪಾರ್ಟಿ ಬಿಟ್ಟು ನಾವು ಹೋಗೋದಿಲ್ಲ ಅನ್ನೋ ಸೂಚನೆ ಕೊಡ್ತಾ ಇರ್ತಾರೆ. ಯಾಕಂದರೆ ಈ ಮಧ್ಯದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿದ್ದಾವೆ. ಇವ್ರಿಗೆ ಮಾಡಲಿಲ್ಲ ಈ ಸಲ ನಮ್ಮ CM ಅನ್ನಾಗೆ, ಅಂದ್ರೆ ಅವ್ರು BJP ಹೋಗಿ ಹಾಕ್ತಾರೆ ಅನ್ನೋದು ಒಂದು ಹವ್ಯಾಕು ಕ್ರಿಯೇಟ್ ಆಗ್ತದೆ. ಅದು ಯಾರು ಸೃಷ್ಟಿ ಮಾಡಿದ್ರು ಬೇರೆ ವಿಷಯ. ಸ್ವತಃ DKC ಅವರು ಮಾಡಿರ್ಬೋದು, ಅಥವಾ ಇನ್ನುಳಿದವರು ಮಾಡಿರ್ಬೋದು, ಅವ್ರ ವಿರೋಧಿಗಳು ಮಾಡಿರ್ಬೋದು. ಯಾಕೆ ಬಂತಂದ್ರೆ DKC ಅವರು ಸ್ವತಃ ಅದು ಬೇಕಾಗಿದೆ. ಅದರಿಂದಾಗ ಬ್ಲ್ಯಾಕ್ ಮೇಲ್ ಮಾಡಿದಂಗೆ ಅನ್ನಿಸ್ತಾ ಇರಬೇಕು ಅವರು ಹಿಂಬಾಲಕರಿಂದ. ಬಟ್ ಅಲ್ಲಿ ಎರಡನೇ ನಂಬರ್ ನಾನಪ್ಪ, ಇನ್ನೊಬ್ಬರು ಇಲ್ಲ. ಯಾಕಂದ್ರೆ ಸತೀಶ್ ಅವ್ರದ್ದು ಭಯ ನಿರಂತರವಾಗಿ DKC ಅವ್ರ ಮನದಲ್ಲಿ ಐತಿ ಅನ್ನೋದು ಇದನ್ನೆಲ್ಲ ಸ್ಪಷ್ಟ ಆಗ್ತಾ ಬರ್ತದೆ. ಈಗ ಕೊನೆಗೆ ಬಂದು ಎಲ್ಲಿ ಬಂದು ಹೆಚ್ಚಪ್ಪ ಅದು ನಾನು ಹೇಳ್ತಾ ಇದ್ದೀನಿ. 2028ವರೆಗೆ ಸಿದ್ದರಾಮಯ್ಯ ಇರ್ತಾರೆ. ನಂತರ ನನಗೆ ಬೇಕು ಅನ್ನೋಂಥ ಪಟ್ಟು ಇವರು ಹಿಡಿದಿದ್ದಾರೆ ಅನ್ನುವಂಥ ಮಾತನ್ನು ನಾನು ಆ ದಿಶೆಯಲ್ಲೇ ನಮ್ಮ DKC ಅವರು ಹೇಳ್ತಾ ಇದ್ದಾರೆ, ನಮಗೇನು ಅವಸರ ಇಲ್ಲ ಪಾಯಸದ್ದು, ಈ ಸದ್ಯ ಸೇವೆ ಆಗ್ಬೇಕಂತಿಲ್ಲ, ಮತ್ತು ಯಾವಾಗ ಆಗ್ಬೇಕಂತದ. ಇಲ್ಲಿ ಸೂಕ್ಷ್ಮ ಪ್ರಶ್ನೆಗಳಿವು, ಪ್ರಶ್ನೆ ಉತ್ತರ ನಮ್ಗೆ ಅವಸರ ಇಲ್ಲ. ಅದಕ್ಕೆ ಇವು ನಾನು ಪಟ್ಟಿ ಬಿಡೋದಲ್ಪ, ನಾನು ಮುಖ್ಯಮಂತ್ರಿ 28ರವರೆಗೆ ಇವ್ರ ಮೇಲೆ ಹೇಳ್ತಾನೆ ಇರ್ತಾರೆ. ಮತ್ತು ಮ್ಯಾಲೊಂದು ವಾಕ್ಯ ಹಾಕ್ತಾ ಇರ್ತಾರೆ, ಹೈಕಮಾಂಡ್ ಹೇಳಿದಂಗೆ ಕೇಳ್ತೀನಿ, ಹೈಕಮಾಂಡ್ ಹೇಳಿದಂಗೆ ಕೇಳ್ತೀನಿ ಅಂತ ಹೇಳ್ತಾರೆ. ವಿನಃ ನಾನು ನಡ್ಕೋತೀನಿ ಅಂತಲ್ಲ. ಅಂದಲೇ ಹೈಕಮಾಂಡ್ ಎಸ್ ಅಂದ್ರೆ ಇಲ್ರಿ ಅಂತ ಕೇಳಿದ ತಕ್ಷಣ ಮತ್ತೆ ನೀವು ಬದಲು ಮಾಡ್ತಾರೆ. ಶಾಸಕರದರಲ್ಲಿ ಶಾಸಕರು ಆಯ್ಕೆ ಮಾಡ್ಬೇಕಂದ್ರೆ ಸಿದ್ದರಾಮಯ್ಯ ಹೇಳ್ತಾರೆ. ಅಂದ್ರೆ ಸಿದ್ದರಾಮಯ್ಯನವರು ಅಟ್ಲೀಸ್ಟ್ 2028ರವರೆಗೆ CM ಸಿಡಿದು ಇಳಿದು ಹೋಗುವುದಿಲ್ಲ ಅನ್ನೋದು ಎಲ್ಲ ಡೆವಲಪ್ಮೆಂಟ್ ಗೊತ್ತಾಗ್ತದೆ. ಅದೇ ಕಾರಣ ಇವರಿಗೂ ಅದು ಅವಸರ ಇಲ್ಲ. DKC ಅವ್ರಿಗೆ ನಾ ಈ ಸದ್ಯ ಆಗಬೇಕಪ್ಪ CM, ನಾನು ಮಾಡೇ ಹೋಗೋರಂತ. ಆದರೆ ಇಲ್ಲೇ DKC ಅವ್ರನ್ನ ಬೆದರಿಸೋ ಸಲುವಾಗಿ ಸಿದ್ದರಾಮಯ್ಯನವರು ಸತೀಶ್ ಅವ್ರನ್ನ ಎತ್ತಿ ಕಟ್ಟೋದು, ಪರಮೇಶ್ವರವ್ರನ್ನ ಎತ್ತಿ ಕಟ್ಟೋದು, SC ದಲಿತರನ್ನು ತರೋದು. ಈ ನಡುವೆ ಪ್ರಿಯಾಂಕಾ ಖರ್ಗೆ ಅವ್ರ ಸಂದು ನನಗೆ ಬಂದುಬಿಟ್ಟಿದ್ದಾರೆ. ನಿಜವಾಗಿಯೂ ಪ್ರಿಯಾಂಕಾ ಖರ್ಗೆ ಅವರು ಚೀಫ್ ಮಿನಿಸ್ಟರ್ ಅವ್ರಿಗೆ ಯೋಗ್ಯನೇ ಇದ್ದಾರೆ ಅಂತ ನಮಗೆ ಅನ್ನಿಸ್ತದೆ. ನಿಜವಾಗಿಯೂ ಅವರು ಎದುರಿಸಿದಂಥ ಸಂಘಟನೆ ಅದು RSS ಅಂತ ಬಲಿಷ್ಠ ಬುದ್ಧಿವಂತಿಕೆ ಜನರನ್ನು ಎದುರು ಹಾಕ್ಕೊಂಡು ಇವತ್ತು ಅದನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ತಮ್ಮ ಮಾತನ್ನು ಬಿಟ್ಟು ಕೊಡ್ತಾ ಇಲ್ಲ ಅವರು. ಅದು ದಿಟ್ಟನಿರ್ಬೋದು, ಅದು ಸಹಜವಾಗಿ ಬರುವಂಥದ್ದೆಲ್ಲ. ಒಳ್ಳೆಯ ಅಭ್ಯಾಸ, ತಿಳುವಳಿಕೆ, ಓದು ಇವೆಲ್ಲ ಕಾರಣ ಆಗ್ತದೆ. ಸುಮ್ಮನೆ ಒಂದು ದಿನ ಬಂದು ಎದುರು ಹಾಕ್ಕೋತೀರಪ್ಪ ಅವ್ರು ಅನ್ನೋದು ಸಾಧ್ಯನೇ ಇಲ್ಲ. ಯಾಕಂದರೆ ಈ ದೇಶ ಕಂಡಂಥ ಅತ್ಯಂತ ಬುದ್ಧಿವಂತಿಕೆಯ ಜಾನೆಯ ಸಂಘಟನೆ ಯಾವುದ್ರ ಇದ್ದರೆ ಅದು RSS. ಯಾಕಂದರೆ ಎಂಥ ಹೋರಾಟದಲ್ಲೂ ಸಹಿತ ಉಳ್ಕೊಂಡು ಬಂದದ್ದು, ಅದು ಸಾಧನೆ ಮೆಚ್ಚಬೇಕಾಗ್ತದೆ. ಸಿದ್ಧಾಂತ ಕೆಲವೊಮ್ಮೆ ಅದರ ಅಲ್ಲಿಗಿಳಿಬೋದು, ತಪ್ಪನಬೋದು, ಸನಾತನ ಅಲ್ಲಪ್ಪ ಅದು ಏನೋ ಹೇಳ್ಬೋದು, ಇಲ್ಲಂತಲ್ಲ. ಅದರ ಉಳ್ಕೊಂಡು ಬಂದ್ರಲ್ಲ, ಇಡೀ ದೇಶದ ಒಂದು ಸರ್ಕಾರ ಬೆಲೆ ಹತ್ತಿದಾಗ ಆ ಸಾಂಸ್ಕೃತಿಕ ಸಂಘಟನೆ, ಆ ಸಂಘಟನೆ, ಈ ಸಂಘಟನೆಗೂ ಮೈ ತುಂಬ ಎಣ್ಣೆ ಹಚ್ಕೊಂಡು ಜಾರಿಸ್ಕೊಂಡು ಬಂದು ಇವತ್ತು ಒಂದು ಸಂಘಟನೆಯಾಗಿ ನಿಂತು ತಮ್ಮದೇ ಸರ್ಕಾರ ಮಾಡಿದ್ದು ಸಣ್ಣ ಸಾಧನೆ ಅಲ್ಲ ಅದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಕಾಂಗ್ರೆಸ್ನ ಎಷ್ಟು ಬಲಿಷ್ಠವಾಗಿ ಗಾಂಧೀಜಿಯವರು ಕಟ್ಟಿದ್ರಪ್ಪ ಅಂತಂದ್ರೆ ಅದರಲ್ಲಿ ಯಾರೂ ಒಳನುಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನೆಹರು ಆ ನಂತರ ಅವ್ರ ಸಂತತಿ ಆ ಕಾಂಗ್ರೆಸ್ಸನ್ನು ಡ್ಯಾಮೇಜ್ ಮಾಡ್ತಾ ಬಂದು ನಿಜವಾಗಿಯೂ ಕಾಂಗ್ರೆಸ್ ಇವತ್ತು ಬೆಳೆದಕ್ಕೆ ಒಂದು ನಾಶದ ಕಗಾರಕ್ಕೆ ಬಂದಿದ್ದು ಸ್ವತಃ ಕಾಂಗ್ರೆಸ್ಸಿಗರಂತೆ, ಮತ್ತಾರೂ ಅಲ್ಲ. ತಾವು ಮಾಡಿದ ನಿಜವಾಗಿಯೂ ಗಾಂಧೀಜಿಯವರ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿದರೆ ಇವತ್ತು RSS ಬೆಳೀತಾನೇ ಇರಲಿಲ್ಲ. ಅದು ಇವತ್ತಿನ ಐತಿಹಾಸಿಕ ಸತ್ಯ. ಆದರೆ ಇವತ್ತು ತಾವು ಮಾಡಿದ ತಪ್ಪಿನದು ಬೆಳೀತಾ ಬಂದದ್ದು. ಜೊತೆಗೆ ತಮ್ಮ ಮೂಲಭೂತ ಸಿದ್ಧಾಂತ ಇತ್ತು RSS. ಏನಪ್ಪ, ಮೆರಿಟ್ ನೆಪದಲ್ಲ ಹೈಯರ್ ಕಾಸ್ಟ್ಗಳನ್ನು ಅಥವಾ ಮೇಲ್ವರ್ಗೀಯರನ್ನು ಮ್ಯಾಲೆ ತರುವಂಥದ್ದು. ಈಗಲೂ ಅದು ಇಲ್ಲ ಅಂತಲ್ಲ. ಆದರೆ ಇವತ್ತೆಲ್ಲ ಜಾಗೃತರಾಗ್ತಾ ಇದ್ದಾರೆ. ಇವತ್ತು ಖರ್ಗೆ ಅಂತ ಒಬ್ಬ ಲೀಡರ್ ಬರ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು, ಅವ್ರ ಮಗ ಪ್ರಿಯಾಂಕ್ ಖರ್ಗೆ ಇರ್ಬೋದು, ಇನ್ನೊಂದು ಕಡೆ ಪರಮೇಶ್ವರ್ ಇರ್ಬೋದು, ಮತ್ತೊಂದು ಕಡೆ ಎಷ್ಟು ರೂಪದಿರ್ಬೋದು, ಸತೀಶ್ ಅವ್ರು ಬೆಳೆದಿರ್ಬೋದು, ಬೆಳೀತಾ ಇರ್ಬೋದು. ಅಂದ್ರೆ ಇವೆಲ್ಲನೂ ಇವತ್ತು ಜಾಗೃತರಾಗಿ ಸಂಘಟನೆ ಆಗಿರ್ತದೆ ಅವರಲ್ಲಿ. ಅದಕ್ಕೆ ಇವತ್ತು OBC ನೆಲಗಟ್ಟಿನಲ್ಲಿ ನಮ್ಮಲ್ಲಿ ರಿಸರ್ವೇಷನ್ ಬೇಕು ಅಂತ ಸಿದ್ದರಾಮಯ್ಯನಂತವ್ರು ಬಂದು ಅದನ್ನು ಒಂದು ಹಂತದಿಂದ ನಿಲ್ಲಿಸಿದ್ದಾರೆ. ಹೀಗಾಗಿ ಇಡೀ ಸಮುದಾಯ ಎಚ್ಚರಗೊಂಡದೆ ಇವತ್ತು. ಈ ಎಲ್ಲ ನೆಲಗಟ್ಟಿನೆಲ್ಲ ಸಿದ್ದರಾಮಯ್ಯರನ್ನು ತೆಗೆದು ಹಾಕೋದ್ರೆ ಸುಲಭ ಇರಲಿಲ್ಲ. ಅವ್ರಿಗೆ ಗೊತ್ತದೇ ಇದೆ DKC ಅವ್ರಿಗೆ. ಅದಕ್ಕೆ ಆದರೂ
ಇಲ್ಲ ಏಕಾಲಕ್ಕೆ 2 ಕಾರ್ಡ್ಗಳನ್ನು ಸರಿಸಬೇಕಾಗಿದೆ. ಒಂದನೇ ಕಾರ್ಡು ದಲಿತ ಕಾರ್ಡನ್ನು ತೊಗೊಂಬರ್ತಾರೆ ಪರಮೇಶ್ವರರು ಮತ್ತು ಯಾರನ್ನೋ, ಇನ್ನೊಂದು ST ಅವರು ಅದು ಹಿಂದಿದ್ದಾರೆ, ಅಂದರೆ ನಮ್ಮ ಸತೀಶ್ ಅವರು ಬರುವಂಥದ್ದು. ಇವರಿಬ್ಬರು ದೂರ ಸರಿಸಬೇಕಾಗಿತ್ತು, ಅವ್ರಿಗೆ ಹೈಕಮಾಂಡ್ ಪ್ರೆಷರ್ ಮಾಡಬೇಕಾಗಿತ್ತು. ಸಿದ್ದರಾಮಯ್ಯ ಹೆಂಗೆ ಎದುರಿಸ್ತಾ ಇದ್ದರು, DK ಅವ್ರಿಗೆ ಸಿದ್ದರಾಮಯ್ಯನಿಗಿಂತ ಹೆಚ್ಚಿಗೆ ಬೆದರಿಗೆ ಹೈಕಮಾಂಡ್ ತನಕ ಒಂದು ಗ್ಯಾರಂಟಿ ಕ್ವಾಲಿಟಿ ಅನ್ನೋಂಗಿತ್ತು. ಮೋಸ್ಟ್ಲಿ ಒಂದು 2-3 ದಿನದ ಡೆವಲಪ್ಮೆಂಟ್ ನೋಡಿದರೆ, ಬಟ್ ಸಡನ್ ಮುಂದೆ ಹೊಂಟಿದ್ದೀನಿ ನೋಡಿದರೆ ಹೈಕಮಾಂಡ್ಗೂ ಸೇರ್ತೀವಿ. ಹೈಕಮಾಂಡ್ ಭಾಳ ನಿಸ್ತೇಜ ಆಗ್ಯದ, ನಿಶಕ್ತ ಆಗ್ಯದ. ಯಾಕಂತಂದ್ರೆ ಅಲ್ಲೇ ಹೌದು ಒಂದು ರೀತಿಯಿಂದ ನೈತಿಕವಾಗಿ ಮತ್ತು ಇನ್ನೊಂದು ದೃಷ್ಟಿಯಿಂದ ಇವತ್ತು ಬಲಿಷ್ಠ ಆಗಿದೆ, ಇಲ್ಲ ಅಂತಲ್ಲ. ಅದು ಇವತ್ತು RSS ಅಂತ ಒಂದು ದಾಳಿಯನ್ನು BJP ದಾಳಿಯನ್ನು ತಿಳಿತಾ ಇದ್ದಾರೆ ಅವರಿಬ್ಬರು, ಅಪ್ಪ ಅವ್ವ ಮಗ, ವಿಶೇಷವಾಗಿ ಸೋನಿಯಾ ಗಾಂಧಿ ಅವರು ಮತ್ತು ಅದರಲ್ಲೂ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರು ಇಡೀ ದೇಶವನ್ನು ಸುತ್ತ ಹಾಕ್ಕೊಂಡು ಇವತ್ತು ಹೊಸ ವ್ಯಕ್ತಿತ್ವವನ್ನು ಪಡ್ಕೊಂಡಿದ್ದಾರೆ. ಅವ್ರು ಇವತ್ತು ಏನೋ ಪ್ರಯತ್ನ ಮಾಡ್ತಾರೆ. ಅಂಥ ಪ್ರಸಂಗದಲ್ಲಿ ಕರ್ನಾಟಕದಲ್ಲಿದ್ದಾಗ ಬೀಸುವ ಧ್ವನಿ ತೆಪ್ಪಿ 100 ವರ್ಷ ಆಯುಷ್ ಅಂತ ಆ ನೆಲೆಯಲ್ಲಿ ಇಬ್ಬರಿಗೂ ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತದೆ. ಅದಕ್ಕೆ ಇಬ್ಬರು ನಾವು ಒಟ್ಟಾಗಿ ಹೋಗ್ತೀವಿ, ಒಂದೇ ಆಗಿ ಹೋಗ್ತೀವಿ, ನಮ್ಮದೆಲ್ಲ ಒಪ್ಪಂದ ಆಗಿಲ್ಲ, ಏನು ಪ್ರಶ್ನೆ ಇಲ್ಲ, ನಾವು ಎಲ್ಲ ಕೂಡ್ಕೊಂಡು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಬ್ಬರು ನೀವು ಒಂದೇ ಅಂತ DK ಶಿವಕುಮಾರ್ ಹೇಳಿ, ಇನ್ನೊಂದು ಇವ್ರು ಹೇಳ್ತಾರೆ ನಾಷ್ಟ ಕರೆದಾರ ಬಂದಾರ, ಇವ್ರು ಅವ್ರ ಮನೆಗೆ ಇವ್ರು ನಾಷ್ಟಕ್ಕೆ ಹೋಗ್ತಾರೆ. ದೋಸ್ತಿ ಇದರ ಅರ್ಥ ಏನಪ್ಪ ಅಂದರೆ 2028 ಇವರು ಮುಖ್ಯಮಂತ್ರಿ ಪದದಿಂದ ಇಳಿಯೋಂಗಿಲ್ಲ, ಅದೇ ಕಾಲಕ್ಕೆ ಇನ್ನೊಬ್ಬರು ಅಂತ ಅಲ್ಲಿ ಸೇರಿಸುವಂಗಿಲ್ಲ. ಇದು ನಿಶ್ಚಿತವಾಗಿ ಒಂದು ಕಾಂಕ್ರೀಟ್ ಅಗ್ರಿಮೆಂಟ್ ಆಗಿದೆ ಅಂತ ಅನ್ನಿಸ್ತದೆ. ಅದಕ್ಕಾಗಿ ಇಬ್ಬರು ಖುಷಿಯಿಂದಿದ್ದಾರೆ. ಮುಖದಲ್ಲಿ ನಗಿಮಾರಿ ಅದ, ಮುಖ ನೋಡಿದ್ರೆ ಗೊತ್ತದ, ಬಾಡಿ ಅದರಲ್ಲಿ ಫೇಸ್ ಇಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತ. ಹೀಗಾಗಿ ಅವರಿಬ್ಬರ ಮಕ್ಕಳನ್ನ ನಾವು ಸೂಕ್ಷ್ಮವಾಗಿ ಗಮನ ಹರಿಸಿದ್ರೆ ನಮಗೇನಿದೆ ಜಾಸೂಸಿ ಮಾಡಬೇಕಾಗಿಲ್ಲ, ಏನು ಅದರ ಅವಶ್ಯಕತೆಯೂ ಇಲ್ಲ. ಯಾರಿದ್ರು ಏನಾಗೋದು, ಏನು ಬದಲಾವಣೆ ಆಗೋದಿಲ್ಲ. ಇಲ್ಲಿಯ ನೌಕರಿಗಳು ಎಲ್ಲರಿಗೂ ಸಿಗೋದಿಲ್ಲ. ಇವನ್ ನಾವು ಕಾಂಗ್ರೆಸ್ ಪರ ಮಾತಾಡಿದ್ರು ಅಷ್ಟೇ, BJP ಪರ ಮಾತಾಡಿದ್ರು ಅಷ್ಟೇ. ಯಾರ ಪರ ಇದ್ದರು ಈ ದೇಶಕ್ಕೆ ಉದ್ಯೋಗ ಸಿಗ್ತಾ ಇಲ್ಲ. ಇವತ್ತು ನಾವು ನೋಡ್ತಾ ಇದ್ದೀವಿ, ರೈತರಿಗೆ ಮಾರ್ಕೆಟ್ ಸಿಗ್ತಾ ಇಲ್ಲ. ಇವೆಲ್ಲ ನಾವು ಯಾರು ಇರುವಣಪ್ಪ ಅಂತ ಅನಿಸಿ ಹೋಗಿಬಿಟ್ಟಲ್ಲ. ಆ ಎಲ್ಲ ನೆಲೆಗಟ್ಟಿನಲ್ಲಿ ಏನೂ ಇರಲಿ, ಒಟ್ಟಿನಲ್ಲಿ ಇದು ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ. ಏನೂ ಇಲ್ಲ ಅನ್ನೋದು ಏನೋ ಒಂದು ಇಷ್ಟದಲ್ಲ ಸಿದ್ದರಾಮಯ್ಯ ಸರ್ಕಾರದಲ್ಲಿ, ಅದು ಮುಂದುವರಿಯುವ ಸಾಧ್ಯತೆ ಹೆಚ್ಚಾಗಿದಾವೆ. ಅದಕ್ಕೆ DK ಅವರು ಸಹಿತ ನಾವು 22 ಗೆದ್ದ ದಿನ ಬರ್ತೀವಿ ಅಂತ ಭರವಸೆ ನೀಡಿಕೊಂಡು ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ಅದಕ್ಕೆ ಸಿದ್ದರಾಮಯ್ಯರು ಸಪೋರ್ಟ್ ಮಾಡೋ ಸಾಧ್ಯತೆಗಳು ಎಲ್ಲ ಇದ್ದಾವೆ. ಯಾಕೆಂದರೆ ಸಿದ್ದರಾಮಯ್ಯರು ಕಾಂಗ್ರೆಸ್ನ ಸಾಕಷ್ಟು ಲಾಭ ಮಾಡ್ಕೊಂಡಿದ್ರು. ಇವತ್ತು ಮುಖ್ಯಮಂತ್ರಿ ಆದರು ಒಂದು ರಾಜ್ಯದ್ದು ನಿರಂತರ 10 ವರ್ಷಗಳವರೆಗೆ. ಇದು ಸಣ್ಣ ಸಾಧನೆ ಅಲ್ಲ, ಅದು ಮಾಡೋ ಜೊತೆಗೆ ಕೆಲಸನೂ ಮಾಡ್ತಾ ಇದ್ದಾರೆ. ಇನ್ನಷ್ಟೇ ಅವ್ರು ಮಾಡಬೇಕಾಗಿದ್ದು ಮತ್ತು ಒತ್ತಿ ಕೇಳುವಂಥದ್ದು ಏನಪ್ಪ ಅಂತಂದ್ರೆ, ಸಿದ್ದರಾಮಯ್ಯ ಇತಿಹಾಸ ಉಳಿಬೇಕಾಗಿದ್ರೆ ಆ ರಿಸರ್ವೇಷನ್ ಬಿಲ್ ತಂದಿದ್ದಾರೆ, ಅದು ಆಗ್ತದ ಪ್ರಶ್ನೆನೇ ಇಲ್ಲ ಇಲ್ಲಿ. ಯಾಕಂದರೆ ಇದು ಮಾದರಿ ಆಗೋದು ಇನ್ನು ಆಲ್ ಓವರ್ ಇಂಡಿಯಾದ ಮಟ್ಟದಲ್ಲಿ. ಈಗ ಯಾರ್ಯಾರು ಎಷ್ಟು ಇದ್ದಾವೆ ಪ್ರಮಾಣದಲ್ಲಿ ರಿಸರ್ವೇಷನ್ ಕೊಟ್ಟು ಬಿಡೋದು, ಇದು ಕಾಂಚರಾಮ ಸಿದ್ಧಾಂತನೂ ಆಗಿತ್ತು. ಅಂದರೆ ಎಲ್ಲರಿಗೂ ಅಧಿಕಾರ ಹಂಚೋಗ್ರಿ, ಅಲ್ಲಿ ಯಾರು ಅವರವರಲ್ಲಿ ಯಾರು ಮೆರಿಟೋರಿಯಸ್ ಇದ್ದಾರೆ, ಯಾರು ಬುದ್ಧಿವಂತ ಇರ್ತಾರೆ, ಅವ್ರಿಗೆ ಅವಕಾಶ ಸಿಗಲಿ ಓದುವಂಥದ್ದು, ಜೊತೆಗೆ ಅಧಿಕಾರದಲ್ಲೂ ಒಂದು ಅವಕಾಶ ಸಿಗಲಿ ಅನ್ನೋಂಥ ಒಂದು ನೇಚರ್ ಅದ. ಅದಕ್ಕೆ ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಎಲ್ಲರಿಗೂ ಉದ್ಯೋಗ ಕೊಡಿಸುವಂಥ ಕ್ಷೇತ್ರ ಏನಾಗುತ್ತದೆ ಅದು ಅಗ್ರಿಕಲ್ಚರ್, ಕೃಷಿ. ಅದು ಲಾಭದಾಯಕ ಉದ್ಯೋಗನ್ನಾಗಿ ಮಾಡೋದಕ್ಕೆ ಸಿದ್ದರಾಮಯ್ಯ ಏನು ಮಾಡಬೇಕಾಗಿದೆ ಅದನ್ನೆಲ್ಲ ಮಾಡಿದರೆ, ಅದರಲ್ಲೂ ನಮ್ಮ ಈ ಸ್ವಾಮಿನಾಥನ್ ಆಯೋಗ ಶಿಫಾರಸು ಮಾಡಿದ್ದಿಲ್ಲ. ಇಲ್ಲೇ ಅಟ್ಲೀಸ್ಟ್ ಸರ್ಕಾರ ಕೇಸಾಗ ಏನೋ ಮಾಡಲಿ, ಇವ್ರು ಮಾಡಲಿಕ್ಕೆ ಸಾಧ್ಯ ಇದೆ. 3 ಕಾಲೇ ಕಾನೂನುಗಳನ್ನ ಕಿತ್ತು ಹಾಕ್ಲಿಕ್ಕೆ ಸಾಧ್ಯ ಇದೆ. ಅವು ಮಾಡಿದರೆ ದೊಡ್ಡ ಉಪಕಾರದಂಗೆ ಆಗುತ್ತೆ ಜನಕ್ಕೆ. ಮತ್ತು ಮೀಸಲಾತಿ ಅಂತ ಯಾರು ಹೇಳಿದ್ರು ಕೇಳೋದಿಲ್ಲ ಈ ಸಲ ಮಾಡೋರನ್ನ. ಯಾಕಂದ್ರೆ ಅಷ್ಟು ನಿಶ್ಚಿತದ OBC ಮತ್ತು SC ST ಮೈನಾರಿಟಿ ಒಂದಾದ್ರೆ ಈ ದೇಶ ಚುಕ್ಕಾಲು ಹಿಡಿದು ಅವ್ರಿಗೆ ಗೊತ್ತದ. ಆ ನೆಲೆಯಲ್ಲಿ ಸಿದ್ದರಾಮಯ್ಯ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇವತ್ತು ಅನಿವಾರ್ಯದ DK ಶಿವರಿಗೆ 2022 ತನಗೆ ಮುಖ್ಯಮಂತ್ರಿ ಆಗೋದು ನಿಶ್ಚಿತವಾಗಿ ಬೇಕಾಗಿದ್ದರೆ ಈಗ ಅವ್ನ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಒಟ್ಟಾಗಿ ಹೋಗುವಂಥದ್ದು, ಕೂಡಿ ಹೋಗುವಂಥದ್ದು. ಮತ್ತು ಸ್ವತಃ DK ಶಿವರಿಗೆ ಗೊತ್ತಿದೆ, ಕಾಂಗ್ರೆಸ್ಸನ್ನು ಬಿಟ್ಟು ನಾವು BJP ಹೋಗಿ ನಮ್ಮನ್ನ ಬದಿಗೆ ಸರಿಸ್ತಾರೆ. ಈಗ ಇತಿಹಾಸದಲ್ಲಿ ಸಾಕಷ್ಟು ಘಟನೆಗಳಾಗಿದ್ದಾವೆ. ಈಗ DK ಶಿವರು ಸಹ ಮೋಸ್ಟ್ಲಿ ವನ ಉಪದ್ವ್ಯಾಪಿ ಮಾಡಲಾರದ ಕುಡ್ಕೊಂಡು ಹೋಗ್ತಾರೋ ಅನ್ನೋದು ಭರವಸೆ. ಅವ್ರಿಗೂ ಒಂದೇ ಏನಪ್ಪ ಭರವಸೆ ಬೇಕಾಯ್ತು, ಗ್ಯಾರಂಟಿ ಏನು ಬೇಕಾಗಿತ್ತಪ್ಪ ಅಂದ್ರೆ 2028 ನಾನು ಮುಖ್ಯಮಂತ್ರಿ ಅಂತ ಕ್ಯಾಂಡಿಡೇಟ್ ನೀವು ಘೋಷಣೆ ಮಾಡಬೇಕು ಅನ್ನೋದು ಇರಬೇಕು ಅನ್ನಿಸ್ತದೆ. ಯಾಕೆ ಅದರಿಂದ ಅವ್ರು ಏನು ಸರಿಲಿಕ್ಕೆ ಸಾಧ್ಯನೇ ಇಲ್ಲ. ಈಗಂತ ಬಿಟ್ಟು ಕೊಡ್ತಾ ಇದ್ದೀನಿ. 2028 ನಮ್ಮನ್ನು ಏನಾದರೂ ಕೆಣಕಿದ್ರೆ ನಮಗೆ ಆಗ್ತಿರೋದು ಮಾಡ್ತೀವಿ ಅನ್ನೋದು ಇನ್ನೂ ಆಗಿರಬಹುದು ಅಂತ ಅನಿಸ್ತದೆ. ಇದು ನಿಮ್ಗೆ ಏನು ಅನಿಸ್ತದೆ? ಇದು ಸರಿ ಅನಿಸ್ತದೆ, ತಪ್ಪು ಅನಿಸ್ತದೆ? ಸರಿ ತಪ್ಪಲ್ಲಿ ಏನು ನೀವು ಕಾಮೆಂಟ್ ಮಾಡ್ತಾ ಇರ್ರಿ. ಯಾಕಂದರೆ ಸ್ವಲ್ಪ ಡಿಸ್ಕಷನ್ನು ಜೊತೆಗೆ ಇದು ನಡೆದದ ಅನ್ನೋಂಥ ಊಹೆ, ನಾಟ್ ಕಲ್ಪನೆ, ಇಮ್ಯಾಜಿನೇಷನ್ ಅಲ್ಲ. ಇದು ಕಲ್ಪನೆ ಅಲ್ಲ, ಇದು ಇಮ್ಯಾಜಿನೇಷನ್ ಅಲ್ಲ. ಕಲ್ಪನೆ ಮತ್ತೆ ಇದ್ರು ವಾಸ್ತವಕ್ಕೆ ಸಮೀಪದ ಊಹಾಪೋಹ ಅನ್ನೋಕ್ಕಿಂತಲೂ ಊಹೆ ಅಷ್ಟೇ. ಆದರೆ ಪೋಹ ಬೇಡ, ಊಹೆ. ನಿಶ್ಚಿತವಾಗಿ ಅಗ್ರಿಮೆಂಟ್ ಆಗ್ಯದ. ಇವ್ರಿಗೆ 2027 ತನಕ ನಾವು ನಿಮ್ಮನ್ನು CM ಸೀಟ್ ಮುಟ್ಟುವುದಿಲ್ಲ, ಆದರೆ 2028 ನಿಮ್ಮ ನಂತರ ನಾವು ಮತ್ತೊಬ್ಬನ ತರುವಂಗಿಲ್ಲ ಅಂತೇಳಿ ಅಗ್ರಿಮೆಂಟ್ ಆಗ್ಯದ. ಅದಕ್ಕೆ ಹೈಕಮಾಂಡ್ ಮುದ್ರೆ ಹೋಯ್ತದೆ ಅಂತ ಅನ್ನಿಸ್ತದೆ. ನಿಮಗೂ ಅನ್ನಿಸ್ತದೇನು ರೀ? ಮನುಷ್ಯರು ಹೇಳ್ರಿ ಏನು ಅನಿಸ್ತದೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಬೇಡಿ. S60 ನ್ಯೂಸ್ ಅರ್ಥದೇ ಸೀತಾರಾಮ್. ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.